ಅಗಸ್ತ್ಯ ಮುನಿಯ ಪುತ್ರನಾದ ಜಮದಗ್ನಿಯ ಆಶ್ರಮದಲ್ಲಿರುವ ಕಾಮಧೇನುವನ್ನು ನಿಮ್ಮ ತಂದೆಯಾದ ಕಾರ್ತವೀರಾರ್ಜುನನು ನಮ್ಮ ಮಹಿಷ್ಮತಿ ನಗರಕ್ಕೆ ಗಂಟು ಕೊಡ ಎಂದರೆ ಹೌದೇನು ಸ್ವಾಮಿನಾದರೆ? ಜಮದಗ್ನಿಯು ನಿಮ್ಮ ತಂದೆಯನ್ನು ಹಲವಾರು ಮಾತುಗಳಿಂದ ಜರಿದು ತನ್ನ ಕ್ರೋಧಾಗ್ನಿಯಿಂದ ಬಾಯಿಗೆ ಬಂದಂತೆ ಮಾತನಾಡಿದನು. ಹೌದೇನು ಸ್ವಾಮಿನಾದರೆ? ಸೂರನೇ, ಸ್ವಾಮಿನಾದರೆ ಜಮದಗ್ನಿಯ ಅಣಿಯಲ್ಲಿ ಕ್ರೋಧಾಗ್ನಿ ಇರುವ ತನಕ ನಿಮ್ಮ ತಂದೆಯ ಪ್ರತಾಪವು ನಡೆಯದೋಯಿತು. ಹೌದೇನು ಸ್ವಾಮಿನಾದರೆ? ಮತ್ತೊಮ್ಮೆ ಬಂದು ಬಲವಾದ ಸೈನ್ಯದೊಂದೊಡಗೂಡಿ ಯುದ್ಧವನ್ನು ಮಾಡಿ ಕಾಮಧೇನುವನ್ನು ನಮ್ಮ ಮೈಸೂರು ನಗರಕ್ಕೆ ತೆಗೆದುಕೊಂಡು ಹೋಗುವನೆಂದು ಹೇಳಿದನು. ಕೋಣಪುರ ಕೊಡಿಯ ಈಗಿನ ನೋಡೋದನ್ನ ತಂದೆ ಆಶ್ರಮದಲ್ಲಿರುವ ಕಾಮಧೇನು ತೊಂದರೆಯನ್ನು ವಶಪಡಿಸಿ ಕಳುವನು. ಯಮಕಿಂಗಮನ ಅಂಕಿತಕ್ಕೆ ಹರಿಬಿಟ್ಟನು ದಾರದಲ್ಲಿಯೋ ಏರಿಕೆ ಬರುವುದು ರುಚಿಯನ್ನು ಯಮನಾಲಯ. ಭಾರ್ಗವರಾಮ ಮೇನಕ, ಅಹೋ ಕೃತಜ್ಞವರ್ಮನೇ, ಕೇಳನ್ನ ನುಡಿಯನ್ನು ಬೇಗನೆ. ಅದೇನು ಸ್ವಾಮಿನಾದರೆ? ಜಮದಗ್ನಿ ಮುನಿವರರು ತನ್ನ ಮಗನಾದ ಪರಶುರಾಮನಿಂದ ಕ್ರೋಧಾಗ್ನಿಯನ್ನು ಬಿಟ್ಟು ಈಗ ಶಾಂತ ರೂಪಿಯನ್ನೇ ಇರುವರು. ಹೌದೇನು ಸ್ವಾಮಿನಾದರೆ? ಇದೇ ತಕ್ಕ ಸಮಯ. ಜಮದಗ್ನಿ ಆಶ್ರಮಕ್ಕೆ ಹೋಗಿ ಅವನ ಕೂಡ ಯುದ್ಧವನ್ನು ಮಾಡಿ ಕಾಮಧೇನುವನ್ನು ತಂದು ನಿನ್ನ ತಂದೆಯ ಕೀರ್ತಿಯನ್ನು ಬೆಳಗಿತು. ನಾನಿನ್ನು ಹೋಗಿ ಬರುತ್ತೇನೆ. ವೀರನೇ, ವೀರಾದಿ ವೀರ. ಸಂತೋಷದಿಂದ ಹೋಗಿ ಬಂದಿದೆ ಸ್ವಾಮಿ.